ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ದೂದ್ ಪೇಡ ಮಾಡೋದು ನೋಡೋಣ. ಮಿಲ್ಕ್ ಪೌಡರ್ ಯೂಸ್ ಮಾಡಿಕೊಂಡು ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಟ್ಲಲ್ಲಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ನಾರ್ಮಲ್ ಗೌರ್ಮೆಂಟ್ ಸಪ್ಲೈ ಇರುತ್ತಲ್ವ, ಆ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ನೋಡಿ, ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಒಂದು ಬಟ್ಲು ಮಿಲ್ಕ್ ಪೌಡರ್ಗೆ ಅರ್ಧ ಬಟ್ಲಷ್ಟು ಹಾಲು ಹಾಕಬೇಕು. ನೋಡಿ, ನಾನಿಲ್ಲಿ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಯಾವುದೇ ರೀತಿ ಗಂಟುಗಳಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಗಂಟುಗಳು ಇರಬಾರ್ದು, ಯಾಕಂದರೆ ನಾವು ಸ್ಟವ್ವಿಗೆ ಹಾಕಿದಾಗ ಗಂಟು ಸಿಕ್ಬಿಡತ್ತೆ. ಇಲ್ಲೇ ನೀಟಾಗಿ ಗಂಟೆಲ್ಲ ಹೊಡ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 4 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದ ಮೇಲೆ ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಬಟ್ಲು ಮಿಲ್ಕ್ ಪೌಡರ್ಗೆ ಅರ್ಧ ಬಟ್ಲು ಸಕ್ಕರೆ ಹಾಕಿ. ನೋಡಿ, ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಮಿಲ್ಕ್ ಪೌಡರ್ ಮತ್ತು ಹಾಲು, ಅದನ್ನು ಹಾಕಬೇಕು. ಇದಕ್ಕೆ ಪೂರ್ತಿ ಮೆಲ್ಟ್ ಆದಮೇಲೆ ಹಾಕೋಕೆ ಹೋಗಬೇಡಿ. ಸ್ವಲ್ಪ ನೋಡಿ, ಇಷ್ಟು ಮೆಲ್ಟ್ ಆದಮೇಲೆ ನಾವು ಹಾಕಬೇಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ನೀವು ಅಂಗಡಿಯಿಂದ ತರ್ತೀರಲ್ವ ನಂದಿನಿ ದೂದ್ ಪೇಡ ಅಂತ, ಸೇಮ್ ಅದೇ ಟೇಸ್ಟೇ ಇರುತ್ತೆ, ಅದೇ ಕಲರ್ ಇರುತ್ತೆ, ಅದೇ ಥರನೇ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಸೇಮ್ ನಾನು ಮಾಡಿರೋ ರೀತಿಯೇ ಮಾಡಿ ನೋಡಿ. ನೀವು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮೇನ್ ಇದಕ್ಕೆ ತುಪ್ಪ. ನಾವು ತುಪ್ಪ ಇಲ್ಲೊಂದು 4 ಸ್ಪೂನ್ ಹಾಕಿದ್ದೀನಿ ನಾನು ಒಂದು ಬಟ್ಲಿಗೆ. ಅದು ತುಂಬಾ ಒಳ್ಳೆ ಘಮ ಕೊಡುತ್ತೆ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್ನೂ ಹಾಕ್ಕೋಬೇಕು ಲಾಸ್ಟಲ್ಲಿ. ನೋಡಿ, ಇದೆಲ್ಲ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅಂಟತ್ತೆ. ನೀವು ನಾನ್ ಸ್ಟಿಕ್ ತವಗಳನ್ನ ಯೂಸ್ ಮಾಡಿ, ಆವಾಗ ಅಂಟಲ್ಲ ಅಷ್ಟೊಂದು. ನೋಡಿ, ಈ ಟೈಪ್ ಇಲ್ಲಿ ಮಟ್ಟಕ್ಕೆ ಗಟ್ಟಿ ಆಗಿದೆ. ಸೊ ನಾನೀಗ ತೆಕ್ಕೊಂಡು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ತುಂಬ ಬಿಸಿ ಇದ್ದಾಗ ಕಟ್ಟೋಕೆ ಹೋಗ್ಬಿಡಿ, ತುಂಬಾ ಸುಡತ್ತೆ ಅದು. ಒಂದು 10 ನಿಮಿಷ ಬಿಟ್ಬಿಡಿ. ತಣ್ಣಗಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೋತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೇಡಗಳನ್ನ ಮಾಡ್ಬೋದು. ನಾನು ಎಲ್ಲ ರೀತಿ ಪೇಡಗಳನ್ನೂ ಮಾಡಿ ತೋರಿಸ್ತೀನಿ. ಈ ಪೇಡ ಮಾತ್ರ ತುಂಬಾ ಅಲ್ಟಿಯಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಲೇಬೇಕು ನೀವು. ಯಾರಿಗೆಲ್ಲ ಫ್ರೀ ಸಪ್ಲೈ ಬರ್ತಾ ಇದೆಯೋ ಮಕ್ಕಳಿಂದ ಮಿಲ್ಕ್ ಪೌಡರು ಗೌರ್ಮೆಂಟ್ ಸಪ್ಲೈ ಇದೆ ಅಲ್ವಾ, ಸೊ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಕುಡಿಯಲ್ಲ ಹಾಲನ್ನ ಅಂತ ಈ ಥರ ಪೇಡ ಮಾಡಿಕೊಡಿ, ಆರಾಮಾಗಿ ತಿಂತಾರೆ. ನೋಡಿ, ಇಷ್ಟಿಷ್ಟೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಒಂದು ಫೋರ್ಕ್ ಯೂಸ್ ಮಾಡಿಕೊಂಡು ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡ್ತಾಯಿದ್ದೀನಿ. ನೀವು ಯಾವ ಡಿಸೈನ್ ಬೇಕಾದರೂ ಮಾಡ್ಕೊಳ್ಳಿ. ಬೇಕಾದರೆ ದೂದ್ ಪೇಡ ಡಿಸೈನ್ ಕೂಡ ಸಿಗುತ್ತೆ, ಅದನ್ನು ಕೂಡ ಟ್ಯಾಪ್ ಮಾಡ್ಬೋದು. ನಾನಿಲ್ಲಿ ಫೋರ್ಕ್ ಯೂಸ್ ಮಾಡ್ಕೊಂಡು ಜಸ್ಟ್ ಅದ್ರ ಮೇಲೆ ಹಿಂಗೆ ಟ್ಯಾಪ್ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನು ಸ್ವಲ್ಪ ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ, ನೀಟಾಗಿ ಡ್ರೈ ಆಗುತ್ತೆ. ನೋಡಿ, ಒಂದು 20 ಮಿನಿಟ್ಸ್ ಆಗಿದೆ, ಎಲ್ಲ ನೀಟಾಗಿ ಹಾರಿದೆ, ಹಾಗೆ ಡ್ರೈನೂ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.